ಎಲ್ರಿಗೂ ನಮಸ್ಕಾರ. ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೇನೆ. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಡಕೆ ಕಾಳು ಪಲ್ಯ. ನಮ್ಮ ಉತ್ತರ ಕರ್ನಾಟಕ ಸೈಡು ಮಡಕೆ ಕಾಳು ಪಲ್ಯ ಅಂದ್ರೆ ಫುಲ್ ಫೇಮಸ್ಸು. ಹಾಗಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಡಕೆ ಕಾಳನ್ನ ನಾನು ಆಲ್ರೆಡಿ ನೆನೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ನಾನು ಯಾವಾಗಲೂ ಮಣ್ಣಿನ ಮಡಿಕೆಯಲ್ಲೇ ಅಡುಗೆ ಮಾಡೋದು. ರೈಸು, ಸಾಂಬಾರು ಮತ್ತೆ ಪಲ್ಯ. ಹಾಗಾಗಿ ಇಲ್ಲಿ ನಾನು ಮಡಿಕೆಯಲ್ಲೇ ಮಾಡ್ತಾ ಇದ್ದೀನಿ ಇವತ್ತು. ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಹಾಕಿ, ನೆಕ್ಸ್ಟ್ ಇವಾಗ ಒಂದು ಬೆಳ್ಳುಳ್ಳಿನ ಜಜ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ನೆಕ್ಸ್ಟು ಒಂದು ಮುಷ್ಟಿ ಆಗೋಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗಾಗಿ ಮತ್ತೆ ಇವಾಗ ನಾನು ನೆನೆಸಿಟ್ಟಿರೋ ಮಡಿಕೆ ಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಗಡಿಗೆಯಲ್ಲಿ ಅಡುಗೆ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಏನು ಅಂತ ಅದು ಮಾಡಿದ್ಮೇಲೆ ಗೊತ್ತಾಗೋದು. ನನ್ನ ಹಳೆ ವಿಡಿಯೋಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನೋಡಿ ಕಮೆಂಟ್ ಹಾಕಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಾಂಬಾರು ಮಸಾಲ ಹಾಕಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ 2-3 ಸ್ಪೂನ್ ಅಚ್ಚ ಖಾರದ ಪುಡಿ. ನಮ್ಮ ಸೈಡು ನಾವು ಸ್ವಲ್ಪ ಹಸಿ ಖಾರನೇ ಯೂಸ್ ಮಾಡ್ತೀವಿ, ಬಟ್ ನಮ್ಮ ಮನೇಲಿ ಇಲ್ಲಿ ಖಾರ ಪುಡಿನೇ ಯೂಸ್ ಮಾಡೋದು. ಹಾಗಾಗಿ ಇವಾಗ ಇದನ್ನು ಸರಿಯಾಗಿ ಮೇಲೆ ಕೆಳಗೆ ಮಾಡುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಹಾಕಿದ್ಮೇಲೆ ಇದನ್ನು ಈಗ ಮೇಲೆ ಕೆಳಗೆ ಮಾಡಿಕೊಂಡು ನೋಡಿ ಆಲ್ರೆಡಿ ಅದು ಯಾವ ರೀತಿ ಬಂದಿದೆ ಅಂತ. ಕಡಿಮೆ ಉರಿಯಲ್ಲೇ ಇದನ್ನು ಮಾಡಬೇಕು ಮಡಕೆ ಕಾಳು ಪಲ್ಯನ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ರಿಕ್ವೆಸ್ಟೆಡ್ ರೆಸಿಪಿ. ಒಬ್ಬರು TRD ಅಮ್ಮ ಅಂತ ಇದ್ದಾರೆ, ಅವರು ಕೂಡ ಇದು ರಿಕ್ವೆಸ್ಟ್ ಮಾಡಿದ್ರು, ಮಡಿಕೆ ಕಾಳು ಪಲ್ಯ ಮಾಡಿ ರೆಸಿಪಿ ಅದನ್ನ ಅಪ್ಲೋಡ್ ಮಾಡು ಅಂತ. ಹಂಗಾಗಿ ಅವ್ರಿಗೋಸ್ಕರ ಈ ರೆಸಿಪಿನ ಮಾಡಿದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಆಲ್ರೆಡಿ ಇದು ರೆಡಿ ಆಯಿತು. ಇನ್ಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕಿ ಒಂದು 5ರಿಂದ 10 ನಿಮಿಷ ಇದನ್ನ ಇದಕ್ಕೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಮತ್ತೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟೇ, ಕಡಿಮೆ ಉರಿಯಲ್ಲಿ. ನೋಡಿ ಇದು ಆಲ್ರೆಡಿ ಕಲರ್ ಹೆಂಗ್ ಚೇಂಜ್ ಆಗಿದೆ ಅಂತ. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಎಲ್ಲರೂ ಮಡಿಕೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಅದ್ರ ರುಚಿ ಏನು ಅಂತ ಅವ್ರಿಗೆ ಗೊತ್ತು. ಎಷ್ಟಾಗುತ್ತೆ ಅಷ್ಟು ನಾವು ಫಾಲೋ ಮಾಡಲೇಬೇಕು. ಇವಾಗಿನ ಜನ್ರೇಷನ್ ಯಾವುದನ್ನು ಫಾಲೋ ಮಾಡಲ್ಲ, ಬಟ್ ಏನಂದರೆ 1% ಆದರೂ ನಾವು ಫಾಲೋ ಮಾಡೋಣ ಅಂತ ಮಾಡಬೇಕಷ್ಟೆ. ಸೊ ನೋಡಿ ಯಾವ ರೀತಿ ಬಂದಿದೆ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಮಡಿಕೆಯಲ್ಲಿ ಮಾಡಿದರೆ ಎಲ್ಲ ಥರದ ಅಡುಗೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಬಾಯಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು. ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನೋಡಿ ನನಗೆ ಕಮೆಂಟ್ ಹಾಕಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಒಳ್ಳೆ ರೆಸಿಪಿಗಳನ್ನು ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ಅಂತ ನೋಡಿ ನೀವು ಟ್ರೈ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೇನೆ ಒಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.